ನಿನ್ನ ಕೊಲ್ಲದುಳಿಯಗವನು ವಲ್ಲಭನೈ ತರಲು ನಿನ್ನ ಕೊಲ್ಲದುಳಿಯಗವನು ಇಲ್ಲವಿದಕ್ಕೆ ಸಂಶಯವು ನಿಲ್ಲದೊರೆ ಬಂದುದನು ಇಲ್ಲವಿದಕ್ಕೆ ಸಂಶಯವು ನಿಲ್ಲದೊರೆ ಬಂದುದನು ವಲ್ಲಭನೈ ತರಲು ನಿನ್ನ ಕೊಲ್ಲದುಳಿಯದವನು ಇಲ್ಲವಿದಕ್ಕೆ ಸಂಶಯವು ನಿಲ್ಲದೊರೆ ಬಂದುದನು ನಿಲ್ಲದೊರೆ ಬಂದುದನು ನಿಲ್ಲದಲ್ಲ ಲೋಕ ಜರಿಪ ಚಲ್ವ ಮೌನಿ ವರನೇ ನಿಲ್ಲದಲ್ಲ ಲೋಕ ಜರಿಪ ಚಲ್ವ ಮೌನಿ ವರನೇ ಸ್ವಾಮಿ ಕೈಯಾದು ಅಡಿದಾವರಿಯಲ್ಲಿ ನಮಸ್ಕರಿಸಿಕೊಳ್ತಾ ಇದ್ದೇನೆ. ಹರಿನಾಮ ಸಂಕೀರ್ತನೆಯನ್ನು ಮಾಡುತ್ತಾ ನಮ್ಮ ಪುರವನ್ನು ಪ್ರವೇಶ ಮಾಡಿದ್ದೀರಿ. ನೀವು ಅಂತ ಹೇಳಿದ್ರೆ ಏನು ಸ್ವಾಮಿ? ನಿಮ್ಮಂತವರು ನಮ್ಮ ನಾಡಿಗೆ ಬಂದರು ಅಂತ ಆದ್ರೆ ಇದು ಕೇವಲ ನನ್ನ ಪುಣ್ಯ ಅಲ್ಲ, ನನ್ನ ಪೂರ್ವ ಜನ್ಮದ ಪುಣ್ಯ ವಿಶೇಷ ಅಂತ ನಾನು ತಿಳಿದುಕೊಳ್ತಾ ಇದ್ದೇನೆ. ನಿಮ್ಮ ಪಾದಧೂಳಿ ಇಲ್ಲಿಯವರೆಗೆ ಬಂದದ್ದಕ್ಕೆ ನಮ್ಮ ನಾಡು ಪಾವನವಾಗಿದೆ ಅಂತ ಧನ್ಯತಾ ಭಾವದಿಂದ ನಾನು ಒಪ್ಪಿಕೊಳ್ತಾ ಇದ್ದೇನೆ. ಸ್ವಾಮಿ, ಬೇರೆ ಯಾರೇ ಬಂದದ್ದಾಗಿದ್ರು ಈ ರೀತಿ ಪ್ರಶ್ನಿಸಬೇಕಾದಂತಹ ಅವಶ್ಯಕತೆಯೇ ಇಲ್ಲವಾಗಿತ್ತು. ನೀವು ನಿಮ್ಮಂತವರು ನಮ್ಮ ಊರಿಗೆ ಬರಬೇಕು ಅಂತ ನಾವು ಅಪೇಕ್ಷೆ ಮಾಡಿದ್ರೆ ಬರುವವರೇ ಅಲ್ಲ, ಬರಬಾರದು ಅಂತ ನಿರ್ದಾಕ್ಷಿಣ್ಯವಾಗಿ ನಿಮ್ಮನ್ನು ವಿರೋಧಿಸಿದರೆ ಬಾರದೇ ಇರುವವರು ಅಲ್ಲ. ಹಾಗಾಗಿ ಅಲ್ವೇ ನಿಮ್ಮ ಕುರಿತಾಗಿ ಪ್ರಚಲಿತವಿರುವಂತಹ ಮಾತು, ಯಾವ ಸ್ಥಳದಲ್ಲಿಯೂ ನಿಲ್ಲದೆ ಸದಾ ಸಂಚರಿಸುತ್ತಿರುವಂತಹ ನೀವು ನಮ್ಮಲ್ಲಿಯವರೆಗಾಗಿ ಬಂದ್ರಲ್ಲ, ಬಂದದ್ದನ್ನು ನಾನು ಅದನ್ನು ತುಂಬು ಹೃದಯದಿಂದ ಕರೆತಂದು ನಿಮಗೆ ಉಪಚರಿಸ್ತಾ ಇದ್ದೇನೆ. ಮಹಾರಾಣಿಯಾದಂತಹ ನಾನು ಕರೆತಂದು ಉಪಚರಿಸ್ತಾ ಇರುವುದು ನನ್ನ ಉಪಚಾರವನ್ನ ನೀವು ಒಪ್ಪಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಅಹಂಕಾರದಿಂದ ಕೇಳಿಕೊಳ್ತಾ ಇಲ್ಲ. ನಿಮ್ಮನ್ನು ಗೌರವಿಸುವಂತಹ ಆ ಒಂದು ಯೋಗ್ಯತೆ ನನಗಿಲ್ಲ ಅಂತ ನಾನು ತಿಳಿದುಕೊಂಡವಳು ಆಗಿದ್ದೇನೆ. ಎಲ್ಲಿಯಾದರೂ ನನ್ನ ಉಪಚಾರದಲ್ಲಿ ಲೋಪದೋಷಗಳೇನಾದರೂ ಉಂಟಾದದ್ದಿದ್ರೆ ಮೊದಲಾಗಿ ನನ್ನ ಕ್ಷಮಿಸಬೇಕು ಅದು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುವುದು. ಸ್ವಾಮಿ, ಸದಾ ಕಾಲದಲ್ಲಿ ಲೋಕ ಸಂಚಾರವನ್ನು ಕೈಗೊಳ್ಳುತ್ತಿರುವಂತಹ ನೀವು ಇಲ್ಲಿಯವರೆಗಾಗಿ ಬಂದ್ರಲ್ಲ, ಬಂದಂತಹ ನಿಮ್ಮಲ್ಲಿ ನಾನು ಕೇಳುವುದು ಮತ್ತಿನ್ನೇನು ಅಲ್ಲ. ಎಲ್ಲಿಂದಲೋ ಪ್ರಯಾಣವನ್ನು ಕೈಗೊಂಡು ಇಲ್ಲಿಗೆ ಬಂದಂತಹ ತಾವು ಇಲ್ಲಿಗೆ ಬರುವುದೇ ನಿಮ್ಮ ಉದ್ದೇಶವಾಗಿತ್ತೆ. ಅಲ್ಲದೆ ಇದ್ರೆ ಬೇರೆ ಎಲ್ಲಿಗಾದ್ರೂ ಹೋಗುವವರು ಇಲ್ಲಿಗೆ ಬಂದ್ರೆ ಹೀಗೆ ಕೇಳುವುದು ಶಿಷ್ಟಾಚಾರ ಅಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಕುರಿತಾಗಿ ನಾನು ಕೇಳಿಕೊಳ್ಳಲೇಬೇಕಾಗಿದೆ. ಹರಿನಾಮ ಸಂಕೀರ್ತನೆಯನ್ನು ಮಾಡುತ್ತಾ ನೀವಿಲ್ಲಿಗೆ ಬಂದವರು ಅಂತ ಆದ್ರೆ ಯೋಚನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಸದ್ಯಕ್ಕೆ ನಿಮ್ಮನ್ನು ಉಪಚರಿಸುವಂತಕ್ಕೆ ನಾನೊಬ್ಬಳೇ ಇದ್ದನಲ್ಲ, ಇದು ನನ್ನ ಪುಣ್ಯ ಅಂತ ತಿಳಿದುಕೊಳ್ತೇನೆ. ಯಾಕೆ ನನ್ನ ಗಂಡ ಹರಿಯ ವಿರೋಧಿ. ಹರಿ ಹೇಳುವಂತ ಶಬ್ದವನ್ನು ಕೇಳಿದ್ರೆ ಸಹಿಸುವುದವರಲ್ಲ ಅವರು, ನಿಮ್ಮಂತವರು ಅಂತಲೂ ಬಿಡುವವರು ಅಲ್ಲ. ನಿಮ್ಮ ಬಾಯಿಂದ ಬರ್ತಿರುವಂತಹ ಹರಿನಾಮ ಸಂಕೀರ್ತೆಯನ್ನು ತಿಳಿದಿರುವಂತಾದ್ರೆ ಖಂಡಿತ ನನ್ನ ರಸ ಇಲ್ಲಿಗೆ ಬಂದರು ಅಂತಾದ್ರೆ ನಿಮ್ಮನ್ನು ಕೊಲ್ಲದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ ಸ್ವಾಮಿ. ಹಾಗಾಗಿ ಕೇಳಿಕೊಳ್ತಾ ಇದ್ದೇನೆ, ಹರಿ ಅಂತ ಹೇಳಬೇಡಿ ಅಂತ ಹೇಳಿದ್ರು ನೀವಂತೂ ಕೇಳುವವರಲ್ಲ. ನನ್ನವರು ಬರುವ ಪೂರ್ವದಲ್ಲಿ ನೀವು ಬಂದದ್ದಕ್ಕೆ ಬಲವಾದ ಉದ್ದೇಶ ಏನು ಅನ್ನುವುದನ್ನು ಹೇಳಿ ಆದಷ್ಟು ಬೇಗ ಇಲ್ಲಿಂದ ಹೋಗ್ತೀರೇ. ಕೈಯಾದು